ನಿನ್ನೆ ದಿನ ಹೇಳ್ತಾ ಇದ್ದೀವಿ, ಬಂಗಾರಮ್ಮನಿಗೆ ಬಂಜೆತನದ ನೋವು ಎಷ್ಟು ಕಾಡ್ತಾ ಇತ್ತು ಅಂತ ತಿಳ್ಕೊಂಡು. ಮಕ್ಕಳಾಗಿಲ್ಲ, 40 ವರ್ಷಗಳು ಗತಿಸಿ ಹೋಗಿದ್ದಾವೆ. 40 ವರ್ಷಗಳು ಗತಿಸಿದ ಮೇಲೆ ಊರ ಜನರು ಹೇಳ್ತಾರೆ, ನಾಗನಸೂರು ಮಠಕ್ಕೆ ಹೋಗು, ಅಲ್ಲಿ ಇಂಥ ಗುರುಗಳಿದಾರಲ್ಲ, ಅವ್ರು ಏನು ಕೇಳ್ತಾರಂದು ಕೊಡುವಂಥ ಗುರುಗಳಿದಾರ, ಅಲ್ಲಿ ಹೋಗ್ರಿ ಅಂತಂದಾಗ ಸುಮಾರು 12 ವರ್ಷಗಳ ಸೇವೆ ಮಾಡ್ತಾಳೆ ಬಂಗಾರಮ್ಮ ಮತ್ತು ಭೀಮಾಶಂಕರ ದಂಪತಿಗಳು. ಬಂದು ಸೇವೆ ಮಾಡ್ತಾರೆ. ಎಷ್ಟು ಸಲ ಬೇಡ್ಕೋತಾರೆ ಗುರುವಿನ ಹತ್ರ, ನಂಗೆ ಸಂತಾನ ಕೊಡು, ನಂಗೆ ಸಂತಾನ ಕೊಡು ಅಂತ ತಿಳ್ಕೊಂಡು. ಅಂದು ಹಾಡಿ ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ, ಇಂದು ಮತ್ತೆ ಹಾಡುತ್ತಿರುವೆ ಎದೆಯ ಸೆಳೆತ ಬತ್ತದೆ. ಅಂದು ಹಾಡಿ ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ, ಇಂದು ಮತ್ತೆ ಹಾಡುತ್ತಿರುವೆ ಎದೆಯ ಸೆಳೆತ ಬತ್ತದೆ. ಅಂದು ಇಂದಿನ ನಡುವೆ ಅಂತರ ಏನೋ ನಿನಗೆ ತಿಳಿಯದೆ, ಹೊಸದು ಹಾಡು ಹಾಡುವೆನು ಇದುವೆ ನನ್ನ ಕಾಣಿಕೆ, ರಸರಿಪುದು ಇಲ್ಲವೋ ಇಡುವೆ ನಿಮ್ಮ ಚರಣಕ್ಕೆ. ಹೊಸದು ಹಾಡು ಹಾಡುವೆನು ಇದುವೆ ನನ್ನ ಕಾಣಿಕೆ. ಬಂಗಾರಮ್ಮ ತಾಯಿ 50 ವರ್ಷಗಳ ಗತಿಸಿ ಹೋಗಿದ್ದಾವೆ. 40 ವರ್ಷಕ್ಕೆ ಮಠಕ್ಕೆ ಬಂದಿದ್ದಾಳೆ. 12 ವರ್ಷ ಸೇವೆ ಮಾಡಿದ್ದಾಳೆ. 12 ವರ್ಷ ಸೇವೆ ಮಾಡಿದ್ಮೇಲೆ ಅವ್ರಿಗೆ ಏನು ಅನ್ಸಕ್ಕೆ ಶುರು ಮಾಡ್ತು ಅಂದ್ರೆ, ಒಂದು ಶರೀರ ಧರ್ಮ 50 ವರ್ಷ ಆತದ ಮಕ್ಕಳಾಗೋದಿಲ್ಲಲ್ಲ. ಕರಜಗಿ ಮತ್ತು ಸುತ್ತಮುತ್ತಲಿನ ಜನ ಹೇಳಿದರು, ನಾಗನಸೂರು ಮಠದಾಗ ಏನು ಕೇಳ್ಕೊತ ಅದು ಆಗ್ತೈತೆ ಅಂತ ಹೇಳಿದರು. ಆದ್ರೆ ನನಗೇನು ಅನ್ಸಕತ್ತೈತಿ ಅಂದ್ರೆ, ನಾನು ಅನ್ಕೊಂಡಿದ್ದಾಗಲಿಲ್ಲಲ್ಲ, ನಾನು ಬೇಡ್ಕೊಂಡಿದ್ದಾಗಲಿಲ್ಲಲ್ಲ. ಅವತ್ತು ಬಂದು ಹಾಡಿದೇನಿ. ಏನು ಹಾಡಿದೆ? ಮಗುನ ಕೊಡು, ಕೂಸನ್ನು ಕೊಡು, ಸಂತಾನ ಕೊಡು ಅಂತ ತಿಳ್ಕೊಂಡು ಗುರುಗಳ ಮುಂದೆ ಹಾಡಿದೆ. ಅವತ್ತೇನು ಕೇಳಿಲ್ಲ. ಈಗ ಮತ್ತೊಮ್ಮೆ ಹಾಡಾಕತ್ತನಿ. ಏನು ಹಾಡಾಕತ್ತನಿ ಅಂದ್ರೆ, ನನ್ನ ಮಕ್ಕಳನ್ನು ಕೊಡು ಅಂತ ತಿಳ್ಕೊಂಡು ಹಾಡಾಕತ್ತಿದ್ದೀನಿ. ಅದಕ್ಕೆ ದಯವಿಟ್ಟು ನನ್ನ ಮಗುವನ್ನು ಕೊಡು ಅಂತ ಕೇಳ್ತಿದ್ಲು. ಅವತ್ತು ಹಾಡಿದ್ದಕ್ಕೂ ಇವತ್ತು ಹಾಡಿದ್ದಕ್ಕೂ ಭಾಳ ವ್ಯತ್ಯಾಸ ಐತಿ. 42 ವರ್ಷದ ಹಾಡಿದ ಮಕ್ಕಳಾಗಲಿಲ್ಲ ಅಂದರೂ ಕೂಡ ನನಗೇನು ಅನ್ನಿಸ್ತು ಅಂತಂದ್ರೆ, ಮುಂದೆ ಮಕ್ಕಳಾಗ್ತಾವ ಅನ್ನೋಂಥ ಭಯ, ಒಂದು ಭಾವನೆ ಇತ್ತು. ಆದ್ರೆ ಈಗ 50 ದಾಟಿ ಹೋಗೈತಿ. ಭಗವಂತ ನನಗೆ ಸಂತಾನ ಕರುಣಿಸು, ನಂಗೆ ಸಂತಾನ ಕರುಣಿಸು. ಅಂದು ಹಾಡಿ ಸೋತು ಹೋದೆ ನಿನ್ನ ಕರುಣೆ ದೊರೆಯದೆ, ಹಿಂದೆ ಮತ್ತೆ ಹಾಡುತ್ತಿರುವೆ ಎದೆಯ ಸೆಳೆತ ಬತ್ತದೆ. ನನ್ನ ಶರೀರದ ತಾಕತ್ತು ಹೋಗಿರ್ಬೋದು, ಆದ್ರೆ ಎದೆಯ ಸೆಳೆತ ಏನಿದೆ ಅಂತಂದು ನನ್ನ ಮಕ್ಕಳಾಗ್ತಾವ, ನಂಗೆ ಸಂತಾನ ಆಗ್ತೈತಿ ಅಂತ ತಿಳ್ಕೊಂಡು ನಿನ್ನನ್ನು ಮತ್ತೆ ಕೇಳ್ತಾ ಇದ್ದೀನಿ. ಅದಕ್ಕೆ ಅಂದು ಇಂದಿನ ನಡುವೆ ಅಂತರವೇನೋ ನಿಂಗೆ ತಿಳಿಯದೆ. ಅವತ್ತು 40 ವರ್ಷದಾಗ ಏನು ಅನ್ನಿಸ್ತಿತ್ತು ಅಂತಂದ್ರೆ, ನಂಗೆ ಮಕ್ಕಳು ಹುಟ್ಟತಾವ ಅನ್ನೋಂಥ ಭಾವನೆ ಇರ್ತಿತ್ತು. ಆದ್ರೆ 50 ವರ್ಷ ಆದ್ಮೇಲೆ ಆ ಭಾವ ಕಮ್ಮಾಗತ್ತೈತಿ. ಆದರೂ ಕೂಡ ಒಳಗಿನ ಸೆಳೆತ ಬರ್ತಾ ಇಲ್ಲ. ಅದಕ್ಕೆ ಭಗವಂತ ಹೆಂಗಾದ್ರೂ ಮಾಡಿ ನಂಗೆ ಸಂತಾನ ಕೊಡು ಗುರುದೇವ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳ ಪಾದದ ಮೇಲೆ ಬಿದ್ದು ಹೊರಡಾಡ್ತಾಳೆ ಯಾವ ತಾಯಿ ಬಂಗಾರಮ್ಮ. ನೋಡ್ತಿದ್ರು, ದಿನ ಕಸ ಹೊಡೆದು ನೋಡ್ತಿದ್ರು, ಸ್ವಚ್ಛ ಮಾಡೋದನ್ನು ನೋಡ್ತಿದ್ರು. ಮುಖದಲ್ಲಿ ಏನಾಗಿತ್ತು ಅಂತಂದ್ರೆ, ಒಂಥರ ಗೊಂದಲದ ಗೂಡಾಗಿ ಕುಳಿತಿದ್ರು ಬಂಗಾರಮ್ಮ. ಹೀಗೆ ಕುಳಿತಿರುವಾಗ ಒಂದು ಸಲ ಏನು ಮಾಡ್ತಾ, ತಾಯಿನ ಕರಿತಾರ, ಬಾಯಿಲ್ ನನ್ನ ಹತ್ತಿರ ಅಂತ ಕರೆದ್ರು. ಬರ್ತಾಳೆ. ಬಂದು ಗುರುಗಳ ಮುಂದೆ ಕುಂತಾಗ, ದಂಪತಿಗಳು ಕುಳಿತಾಗ ಒಂದು ಮಾತು ಹೇಳ್ತಾರೆ, ನಿನಗೆ ಮಕ್ಕಳಾಗ್ತಾವ, ನಿಂಗೆ ಮಕ್ಕಳಾಗ್ತಾವ. ಆದ್ರೆ ಏನು ಮಾಡಬೇಕು ಅಂದ್ರೆ, ಮೊದಲೇದವ ಮಗನ ಹುಡ್ತಾನ, ಅದನ್ನ ಹೇಳಕತ್ತಾರ. ಮಗ ಎಂತ ಹುಟ್ಟಾಕತ್ತಾನ? ಸಾಕ್ಷಾತ್ ಪರಮಾತ್ಮನ ಒಬ್ಬ ಯೋಗಿ ರೂಪದಲ್ಲಿ ಭೂಮಿಗೆ ಬರಾಕತ್ತಾನ. ಅದಕ್ಕೆ ಏನು ಮಾಡ್ತಾನೆ ಅಂತಂದ್ರೆ, ಮೊದಲೇ ಮಗನ ನನ್ನ ಮಠಕ್ಕೆ ಕೊಟ್ಬಿಡುವ ಅಂತ ಕೇಳಿದ್ರು. ಮೊದಲೇ ನನ್ನ ಮಗನ ಮಠಕ್ಕೆ ಕೊಡು ಅಂತಂದಾಗ, ಮತ್ತೆ ಒಂದು ಸಲ ಆಕಾಶದ ಎತ್ತರಕ್ಕೆ ಹೋಗಿರುವಂಥ ತಾಯಿ ಮತ್ತೆ ಭೂಮಿಗೆ ಬಿದ್ದಂಗಾತು. ಭೂಮಿಗೆ ಬಿದ್ದಂಥ ತಾಯಿ ಏನು ಮಾಡ್ತಾನೆ ಅಂತಂದ್ರೆ, ಆಗುವುದು 50 ವರ್ಷ ಆದ್ಮೇಲೆ ಮಗು ಹುಟ್ಟಾತೈತಿ, ಸಂತಾನ ಸಿಕ್ಕೈತಿ. ಅದು ಸಂತಾನ ಹುಟ್ಟಿದ ಮೇಲೆ ಹೊಳ್ಳಿ ನಿನ್ನ ಮಠಕ್ಕೆ ಕೊಡದ ಸಂತಾನ ನನಗೆ ಎದಕ್ಕೆ ಬೇಕು? ಅಂಥ ಮಗ ನನಗೆ ಎದಕ್ಕೆ ಬೇಕಾಗ್ಯಾನ? ನಾ ಹಿಂಗೆ ಇರೋದು ಭಾಳ ಚೆನ್ನಾಗಿರ್ತೈತಲ್ಲ ಅಂತಂದಾಗ, ಅವಾಗ ಷಣ್ಮುಖ ಶಿವಗಳು ಹೇಳ್ತಾರೆ,
ಅವ್ವ ನಿನ್ನ ಹೊಟ್ಟೆಯಲ್ಲಿ ಪರಮಾತ್ಮ ಹುಟ್ಟಿ ಬರಾಕತ್ತಾನ, ನಿನ್ನ ಮನ್ಯಾಗ ಆ ದೀಪ ಇಟ್ಕೊಂಡು ಏನು ಮಾಡ್ತಿ, ನನ್ನ ಮಠದಾಗ ತಂದು ಇದು ಮಾಡೋ. ನನ್ನ ಮಠ ಅಷ್ಟೇ ಅಲ್ಲ, ನನ್ನ ಊರು ಅಷ್ಟೇ ಅಲ್ಲ, ಜಗತ್ತನ್ನು ಬೆಳಗುವಂಥ ಸೂರ್ಯನಾಥನ ಆಗ್ತಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಸೂರ್ಯನ ಮನ್ಯಾಗ ಇಟ್ಕೊಳಕ್ಕೆ ಹೋಗ್ಬೇಡ, ದೀಪ ಇಟ್ಕೊಳ್ಯಾಕ ಸೂರ್ಯನ ಮನ್ಯಾಗ ಇಟ್ಕೊಂಡು ಏನು ಮಾಡ್ತಿ, ಸೂರ್ಯನ ಆಕಾಶಕ್ಕೆ ಬಿಡು, ಎಲ್ಲ ಊರಿಗೆ ಬೆಳಕು ಕೊಡ್ತಾನ ಅಂತ ತಿಳ್ಕೊಂಡು ಯಾವ ಷಣ್ಮುಖ ಶಿವಗಳು ಹೇಳಿದಾಗ ತಾಯಿ ಅಂತಾಳು ನಿನ್ನ ಮಠಕ್ಕೆ ಕೊಟ್ರೆ ನನ್ನ ಮನೆಗೇನು ಅಂತ ಕೇಳಿದ್ರು. ನನ್ನ ಮನೆ ಪರಿಸ್ಥಿತಿ ಏನು ಅಂತಂದಾಗ ಷಣ್ಮುಖ ಶಿವ ಹೇಳ್ತಾರೆ, ಯಾವಾಗ ಮೊದಲೇ ಮಗ ನಿನ್ನ ಮಠಕ್ಕೆ ಕೊಡ್ತೀಯಲ್ಲ, ನಿಂಗೆ 50 ವರ್ಷ ಅವ್ನು ಚಿಂದ ಮುಂದೆ ನೋಡಕ್ಕೆ ಹೋಗ್ಬೇಡ, ಮುಂದಾದರೂ ಕೂಡ ನಿನ್ನ ಮಕ್ಕಳು ಹುಡ್ತಾವ, ಆ ಮಕ್ಕಳಿಂದ ನಿನ್ನ ಮನೆತನ ಬೆಳಿತೈತಿ, ಈ ಮಗುವಿನಿಂದ ನನ್ನ ಮಠದ ಕೀರ್ತಿ ಬೆಳಗ್ತೈತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಕೀರ್ತಿ ಕೆಲವು ದಿನಗಳ ಗತಿಸಿದ ನಂತರ ತಾಯಿ ಅಂತ ಖುಷಿಯಿಂದ ಹೋಗ್ತಾಳ. ಸೇವೆ ಮಾಡಿ 12 ವರ್ಷ ಸೇವೆ ಮಾಡಿದ ನಂತರ ಹೊಳ್ಳಿ ವಾಪಸ್ ಕರ್ಜಗಿ ಊರಿಗೆ ಹೋಗಿರ್ತಾಳೆ ಬಂಧುಗಳೇ. ಆವಾಗ ತಾಯಿ ಗರ್ಭಿಣಿ ಆಗ್ತಾಳೆ. ತಾಯಿ ಗರ್ಭಿಣಿ ಆದಾಗ ಎಂತೆಂಥದ್ದು ಅಂತಂದ್ರೆ ಇಂಥ ಬಯಕೆಗಳಲ್ಲ. ಎಲ್ಲಿ ಪಾಠ ಪ್ರವಚನಗಳು ನಡೀತಾ ಇದ್ರು ಹೋಗ್ತಾ ಇದ್ಲು, ಎಲ್ಲಿಯೋ ಪೂಜೆ ಪುನಸ್ಕಾರಗಳಿದ್ರೆ ನಡೀತಾ ಇದ್ರು ಹೋಗ್ತಾ ಇದ್ದು. ಅಂಥದ್ದೇ ಬಯಕೆಗಳು ಏನು ಅಂದ್ರೆ ಒಳ್ಳೆಯದನ್ನು ಕೇಳುವಂಥವು ಅಂತ ತಿಳ್ಕೊಂಡು, ಒಳ್ಳೆಯದನ್ನು ಕೇಳ್ತಾ ಹೊಟ್ಟೆಯಲ್ಲಿರುವಂಥ ಮಗು ಕೂಡ ಒಳ್ಳೆಯದಾಗಿ ಹುಟ್ಟುತ್ತೆ ಬಂಧುಗಳೇ. ಶಿವಾಜಿ ಮಹಾರಾಜ್ ನಮ್ಮ ದೇಶ ಯಾವತ್ತೂ ಕೂಡ ನೆನೆಸುವಂಥ ಒಬ್ಬ ದೊಡ್ಡ ಮಹಾರಾಜ್. ಸಹ್ಯಾದ್ರಿಯ ಬೆಟ್ಟಗಳ ಮಧ್ಯದಲ್ಲಿ ಶಿವಾಜಿ ಅನ್ನುವಂಥ ಸಿಂಹ ಹುಟ್ಟೆ ಹೋಗಿದ್ರೆ ಇವತ್ತು ಭಾರತದ ನಕ್ಷೆನೇ ಬದಲಾಗ್ತಿತ್ತು ಬಂಧುಗಳೇ. ಅಂತಹ ಮಹಾರಾಜನನ್ನು ಹೆತ್ತಂಥ ತಾಯಿ ಜೀಜಾಮಾತೆ ಆಕೆ ಸಾಮಾನ್ಯ ಬಯಕೆಗಳಿರಲಿಲ್ಲ. ಆಕೆ ಅಂತಿದ್ಲು, ನನ್ನ ಮಗ ಸಾಮಾನ್ಯರಂತೆ ಸಾಮಾನ್ಯಗಿರಬಾರ್ದು, ನನ್ನ ಮಗ ಹೆಂಗಿರಬೇಕು ಅಂತಂದ್ರೆ ಇದು ಸೂರ್ಯ ಮುಳುಗುವ ಸಾಮ್ರಾಜ್ಯಕ್ಕೆ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸವಾಲೆಸೆಯುವಂಥ ರಾಜ ಹುಟ್ಟಾಗಬೇಕಾಗ್ತದೆ. ಅಷ್ಟೇ ಅಲ್ಲ, ಈ ಏನು ಪರಕೀಯರಿಂದ ನಾವೇನು ಒಳಗಾಗಿದ್ದೇವಲ್ಲ, ನಮ್ಮನ್ನು ಸ್ವತಂತ್ರ ಮಾಡುವಂಥ ಸಿಂಹ ಹುಟ್ಟಬೇಕಾಗೈತಿ ಅಂತ ತಿಳ್ಕೊಂಡು ಏನು ಮಾಡಿದ್ಲು ಅಂತಂದ್ರೆ ಅವನಿಗೆ ಬೇರೆ ಕತೆ ಕೇಳಿಸ್ಲಿಲ್ಲ, ಬೇರೆ ಇಂಥ ಹಾಡು ಕೇಳಿಸ್ಲಿಲ್ಲ. ಏನು ಕೇಳಿಸಿದ್ರು ಕೂಡ ಒಳ್ಳೆಯ ಹಾಡುಗಳನ್ನ ಕೇಳಿಸ್ತಾ ಇದ್ಲು, ಭಗವಂತನ ಭಜನೆಗಳನ್ನ ಕೇಳಿಸ್ತಾ ಇದ್ಲು. ಅಷ್ಟೇ ಅಲ್ಲ, ಅವ್ರು ಇಂಥ ವೀರತೆಯ ಕತೆಗಳನ್ನ ಹೇಳ್ತಾ ಇದ್ಲು, ವೀರ ಶೂರರ ಕತೆಗಳನ್ನ ಹೇಳ್ತಾ ಇದ್ಲು. ಆ ಕತೆಗಳನ್ನ ಕೇಳ್ತಾ ಶಿವಾಜಿ ಮಹಾರಾಜ್ ಹಿಂಗೆ ಬೆಳೆದ್ರಲ್ಲ, ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಒಬ್ಬ ದೊಡ್ಡ ಮಹಾರಾಜನಾಗಿ ಬೆಳೆದ ಬಂಧುಗಳೇ. ಏನು ಕಾರಣ ಅಂದ್ರೆ ತಾಯಿ ಶಿವಾಜಿ ಮಹಾರಾಜ್ ಗರ್ಭದಲ್ಲಿದ್ದಾಗ ಅಂಥದ್ದನ್ನು ಕೇಳಿದ್ಲು ತಾಯಿ ಜಿಜಾಮಾತೆ. ಹಾಗೆ ಇಲ್ಲಿ ಕೂಡ ಯಾವ ತಾಯಿ ಬಂಗಾರಮ್ಮ ಗರ್ಭಿಣಿ ಇದ್ದಾಗ ಇವನೇ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದು ಬಂಧುಗಳೇ. ನಡೆದ ನಂತರ ನಿಮಗೆಲ್ಲ ಹೇಳಿರುವಂತೆ ಇವತ್ತಿನ ದಿನ ಬಸವಲಿಂಗ ಶಿವಗಳ ಜನನ ಆಗಿದೆ. ಬಂಗಾರಮ್ಮನ ಪುಣ್ಯ ಗರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಯೋಗಿ ಸ್ವರೂಪವನ್ನು ಪಡ್ಕೊಂಡು ಏನು ಮಾಡಿದಾನಂದರೆ ಇವತ್ತು ಭೂಮಿಗೆ ಹುಟ್ಟಿದಾನೆ ಬಂಧುಗಳೇ. ಮಗುವನ್ನು ನೋಡಲಿಕ್ಕೆ ಎಲ್ಲಿಂದ ಜನ ಬರ್ತಾಯಿದ್ರು, ಸಾಧು ಸತ್ಪುರುಷರು ಬರ್ತಾಯಿದ್ರು, ಜಂಗಮರು ಬರ್ತಾಯಿದ್ರು, ಅಷ್ಟೇ ಅಲ್ಲ ಊರಿನಲ್ಲಂತ ಜನ ಬರ್ತಾಯಿದ್ರು. ಮಗು ಬಹಳಷ್ಟು ನೀಳಾಕಾರ ಶರೀರ, ಭಾಳ ಎತ್ತರದ ಶರೀರ ಥರ ಮಗು ಇರ್ತಾ ಇತ್ತು, ದಷ್ಟ ಪುಷ್ಟ ಶರೀರ, ವಿಶೇಷವಾದ ಕಳೆ ಇರುವಂತಹ ಮಗುವನ್ನು ನೋಡಲಿಕ್ಕೆ ಆ ಊರಿನ ಜನ ಏನಂತಿದ್ರು, ಬಂಗಾರಮ್ಮನ ಮನ್ಯಾಗ ಇಂಥ ಮಗು ಹುಟ್ಟೈತಿ, ಎಲ್ಲರೂ ನೋಡಕ್ಕೆ ಹೋಗ್ಬೇಕು, ದರ್ಶನ ಪಡ್ಯಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಎಲ್ಲ ಊರಿನ ಜನ ಬರ್ತಾಯಿದ್ರು ಬಂಧುಗಳೇ. ಸುತ್ತಮುತ್ತಲಿರ್ತ ಸ್ವಾಮಿಗಳು ಬರ್ತಾಯಿದ್ರು, ಸಂತರು ಬರ್ತಾಯಿದ್ರು, ಜಂಗಮರು ಬರ್ತಾಯಿದ್ರು. ಬಂದು ಆ ಮಗುನ ಮುಖ ನೋಡಿ ಏನಂತಿದ್ರು ಅಂದ್ರೆ ಈತ ಸಾಮಾನ್ಯನಾಗೋದಿಲ್ಲ, ಭಾಳ ದೊಡ್ಡ ವ್ಯಕ್ತಿ ಆಕ್ಯಾನಂತ ಹೇಳ್ತಾ ಇದ್ರು, ಭಾಳ ದೊಡ್ಡ ವ್ಯಕ್ತಿ ಆಗ್ತಾನಂತ ತಿಳ್ಕೊಂಡು. ಮಹಾತ್ಮ ಬುದ್ಧ ಹುಟ್ಟಿದಾಗಲೂ ಕೂಡ ಏನಾಗಿತ್ತು ಅಂದರೆ ಎಲ್ಲ ಸಂತರು ಬರ್ತಿದ್ರು, ಎಲ್ಲ ಸನ್ಯಾಸಿಗಳು ಬರ್ತಾಯಿದ್ರು. ಆ ಕಂದಮ್ಮ ಸಿದ್ಧಾರ್ಥನ ಮುಖ ನೋಡಿದ ತಕ್ಷಣ ಏನು ಹೇಳ್ತಾ ಇದ್ರು ಅಂತಂದ್ರೆ ಈತ ಸಾಮಾನ್ಯ ವ್ಯಕ್ತಿ ಆಗೋದಿಲ್ಲ, ಮುಂದೆ ಆದ್ರೆ ಒಬ್ಬ ದೊಡ್ಡ ಚಕ್ರವರ್ತಿ ಆಗ್ತಾನ, ಇಲ್ಲಾಂದ್ರೆ ಒಬ್ಬ ದೊಡ್ಡ ಸನ್ಯಾಸಿ ಆಗ್ತಾನ ಅಂತ ತಿಳ್ಕೊಂಡು ಹೇಳ್ತಾ ಅಂಥ ಕಳೆ ಐತಿ ಇವನಲ್ಲಿ ಅಂತ ತಿಳ್ಕೊಂಡು ಎಲ್ಲ ಸಾಧು ಸತ್ಪುರುಷರು ಹೇಳ್ತಾ ಇದ್ರು ಬಂಧುಗಳೇ. ಆದ್ರೆ ಇಲ್ಲಿ ಬಂದವರೆಲ್ಲ ಏನು ಹೇಳ್ತಿದ್ರು ಅಂತಂದ್ರೆ ಆ ಪುಟ್ಟ ಬಸವಲಿಂಗನ ಮುಖ ನೋಡಿದಾಕ್ಷಣ ಹೇಳ್ತಾ ಇದ್ರು ಈತ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಬಂದು ಏನು ಮಾಡಾಕತ್ತಾನಂದ್ರೆ ಇವತ್ತು ಜಗತ್ತನ್ನು ಬೆಳಗ್ಲಿಕ್ಕೆ ಬಂದಾನ ಅಂತ ತಿಳ್ಕೊಂಡು ಏನು ಮಾಡ್ತಿದ್ರು ಅಂದ್ರೆ ಮಗುವಿನ ಮುಖ ನೋಡ್ಕೊಂಡು ಹೋಗ್ತಾ ಇದ್ರು ಬಂಧುಗಳು. ಮಗುವಿನ ಮುಖ ನೋಡ್ಕೊಂಡು ಹೋಗುವಾಗ ಮಗು ಆಡ್ತಾ ಇತ್ತು. ನೆನಪಿರ್ಲಿ ನಿಮ್ಗೆ, ಇದೊಂದು ಸಣ್ಣ ಘಟನೆ ಹೇಳಿ ಮುಗಿಸ್ಬಿಡ್ತಾನೆ. ಈ ಕಡೆ ನೋಡ್ರಿ, ಮಗು ಆಟ ಆಡ್ತಾ ಇತ್ತು.
ಬಂದು ಹೆಣ್ಮಕ್ಳು ಏನಂತಿದ್ರಂದ್ರೆ ಆಗ ಅತ್ತಿ ಮಾವ ಹಿಂಗೆಲ್ಲ ಹಾಕಿರ್ತಾರೆ ನೋಡ್ರಿ, ಸೊಸಿ ಅತ್ತಿ ಸೊಸಿ ಆಗಂಥವ್ರು. ಅವರು ತಮಾಷೆ ಮಾಡ್ತಾಯಿದ್ರು. ಏನು ಮಾಡ್ತಾರೆ, ಬಸಲಿಂಗ ಸಣ್ಣ ಶಿವಕುಮಾರ್ ಅಂತ ಕರೀತಾರೆ ಫಸ್ಟ್ನೇ ಹೆಸರು. ಅವ್ರು ಎರಡೂ ಕೈಗಳನ್ನ ಹಿಂಗೆ ಮುಷ್ಟಿ ಮಾಡ್ಕೊಂಡು ಮಗು ಆಡ್ತಾಯಿತ್ತು. ಹಿಂಗೆ ಏನೇ ಕೈಯಾಗ ಕೊಟ್ಟರು ಹಿಂಗೆ ಆಡ್ಕೊಂಡು ಕುಂದಿರ್ತಿತ್ತು. ಅದು ಇಷ್ಟ ಮಾಡ್ಕೊಂಡು ಕುಂದಿರ್ತಿತ್ತು. ಕಾಲುಗಳು ಹಿಂಗೆ ಎರಡೂ ಕಡೆ ಹಿಂಗೆ ಬಡಿತಿತ್ತು. ಹಿಂಗೆ ಬಡ್ದು ಆಗಾಗ ಕಾಲುಗಳನ್ನ ತಂದು ಬಾಯಾಗಿ ಇಟ್ಕೋತಿತ್ತು. ಬಾಯಾಗಿ ಇಟ್ಟುವಾಗ ಹೆಣ್ಮಕ್ಳು ಅಂತಿದ್ರು, ನಿನ್ನ ಮಗ ಎಷ್ಟು ಜಿಪ್ಪುಣ್ಣದ ನೋಡು, ನಿನ್ನ ಮಗ ಎಷ್ಟು ಜಿಪ್ಪುಣ್ಣದ ನೋಡು. ಕೈ ಮುಷ್ಟಿ ಹಿಡ್ಕೊಂಡು ಕುಂತಾನ. ಮುಷ್ಟಿ ಅಂದ್ರೆ ಏನು ಕೊಡವಲ್ಲಿವ, ಇವೆಲ್ಲ ತನ್ನಲ್ಲಿ ಇಟ್ಕೊಳ್ಳವ ಅಂತ ತಿಳ್ಕೊಂಡು ಹೆಣ್ಮಕ್ಳು ಗೇಲಿ ಮಾಡ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಈಗೆಲ್ಲ ಹೇಳುವಾಗ ಒಬ್ಬ ಮಹಾಸ್ವಾಮಿಗಳು ಬರ್ತಾರೆ, ಅಲ್ಲಿ ಒಬ್ಬ ಸಂತರು ಬರ್ತಾರೆ. ಸಂತರು ಬಂದಾಗ ಆ ಲಕ್ಷಣಗಳು ನೋಡಿ ಒಂದು ಸುಂದರದ ಮಾತು ಹೇಳ್ತಿರ್ತಾರೆ. ಏನು ಹೇಳಿದರು ಅಂತಂದ್ರೆ, ಯವ್ವ ಹಿಂಗೆ ಕೈ ಹಿಡ್ಕೊಂಡು ಕುಂತಾನಂದ್ರೆ ಜಿಪ್ಪುನಂತ ತಿಳ್ಕೊಳಕ್ಕೆ ಹೋಗ್ಬೇಡ, ಕೈ ಮುಷ್ಟಿ ಮಾಡಿ ಕುಳ್ತಾನಂದ್ರೆ ಜಿಪ್ಪುನಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂತ ಶಿವಯೋಗಿ ಆಗ್ತಾನಿತ್ತ ಅಂತ ತಿಳ್ಕೊಂಡು ಹೇಳಿದರು. ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆಗಳನ್ನು ತನ್ನ ಹಿಡಿತ ಇಟ್ಕೋತಾನೆ, ಒಬ್ಬ ಮಹಾಶಿವಯೋಗಿ ಆಗ್ತಾನೆ ಅಂತ ತಿಳ್ಕೊಂಡು ಸ್ವಾಮಿಗಳು ಹೇಳಿದರು. ಪಂಚ ಕರ್ಮೇಂದ್ರಿಯಗಳನ್ನು ಪಂಚ ಜ್ಞಾನೇಂದ್ರಿಯಗಳನ್ನು ಮುಷ್ಟಿಯಲ್ಲಿ ಹಿಡ್ಕೊಂಡು ಹಿಡಿತದಲ್ಲಿ ಇಟ್ಕೊಳ್ಳೋಂಥ ಒಬ್ಬ ಸಂತ ಶರಣನಾಗ್ತಾನೆ ಅಂತ ಹೇಳ್ತಾಯಿದ್ರು. ಇನ್ನು ಎರಡೂ ಕಾಲುಗಳನ್ನ ಬಾಯಾಗ ತಂದು ಇಟ್ಕೋತಾನ. ಯಾಕೆ ತಂದು ಇಟ್ಕೋತಾನಂದ್ರೆ, ಆ ಸ್ವಾಮಿಗಳು ಹೇಳ್ತಾರೆ, ಏನು ಹೇಳ್ತಾನಂದ್ರೆ, ಇವ ದೇವ್ರೊಂದು ಒಂದು ಒಂದು ನಿಸರ್ಗ ಏನು ಕೊಟ್ಟೈತಿ ಅಂದ್ರೆ ಎಲ್ಲರಿಗೂ ಒಂದು ನಾಲಿಗೆ ಕೊಟ್ಟೈತಿ, ಎಲ್ಲರಿಗೂ ಒಂದು ನಾಲಿಗೆ ಕೊಟ್ಟೈತಿ. ಪ್ರಕೃತಿ ದೇವತೆ ಒಂದು ನಾಲಿಗೆ ಕೊಟ್ಟಾಳ, ಎರಡು ಕಾಲುಗಳನ್ನ ಕೊಟ್ಟಾಳ. ಎರಡು ಕಾಲುಗಳನ್ನ ಎದಕ್ಕೆ ಕೊಟ್ಟಾಳ ಅಂತಂದ್ರೆ, ಒಂದು ಪಟ್ಟು ನುಡಿ ಎರಡು ಪಟ್ಟು ನಡಿ ಅಂತ ತಿಳ್ಕೊಂಡು, ಒಂದು ಪಟ್ಟು ನುಡಿ ಎರಡು ಪಟ್ಟು ನಡಿ ಅಂತ ಕಾಲು ಕೊಟ್ಟಾಳ. ಅದು ನಮ್ದು ಹೆಂಗೈತೆ ಉಲ್ಟಾ, ಎರಡು ಪಟ್ಟು ನುಡಿತೇವೆ ಒಂದು ಪಟ್ಟು ನಡಿತೇವೆ. ಆದ್ರೆ ಆ ಎರಡೂ ಕಾಲುಗಳನ್ನು ಬಾಯಲ್ಲಿಟ್ಕೊಂತ ಮಗುವೇನು ನೋಡಿದಂಥ ಸ್ವಾಮಿಗಳು ಹೇಳ್ತಾರೆ, ಏನು ಹೇಳ್ತಾರಂದ್ರೆ, ಇಂಥ ಸಂತನಾಗ್ತಾ ಇಂಥ ಮಹಾತ್ಮನಾಗ್ತಾನಲ್ಲ, ತಾನು ಎರಡೂ ಕಾಲುಗಳನ್ನ ಬಾಯಾಗಿ ಇಟ್ಕೊಳಕತ್ತಾನ, ಏನು ನುಡಿತಾನೋ ಅದನ್ನು ನಡೆಯುವಂಥ ಸಂತನಾಗ್ತಾನೆ ಅಂತ ತಿಳ್ಕೊಂಡು. ಮತ್ತು ಅಷ್ಟೇ ಇಲ್ಲಿ ಕಾಲುಗಳನ್ನ ಮಗು ಜಾಡಿಸಿ ಆಡ್ತಾ ಇತ್ತು. ಹಿಂಗೆ ಕಾಲು ಜಾಡಿಸಿ ಆಡ್ತಾ ಇಡ್ತಿರುವಾಗ ಅವಾಗ ಸ್ವಾಮಿಗಳು ಹೇಳಿದಂಥ ಮಾತು ಅವ್ರು ಹೇಳ್ತಾರೆ. ಏನು ಹೇಳ್ತಂದ್ರೆ, ಈ ಮಗು ಇಂಥದ್ದಾಗ್ತತ್ತಲ್ಲ, ಮುಂದೆ ದುಷ್ಟ ಶಕ್ತಿಗಳೇನು ಬರ್ತಾವಲ್ಲ, ಭೂತ ಪಿಶಾಚಾದಿ ದುಷ್ಟ ಶಕ್ತಿಗಳು ಬರ್ತಾವಲ್ಲ, ಅವನು ಒದ್ದು ಓಡಿಸುವಂಥ ಒಬ್ಬ ದೊಡ್ಡ ಸಂತನಾಗ್ತಾನೆ ಅಂತ ತಿಳ್ಕೊಂಡು ಅವತ್ತಿನ ದಿನಮಾನಗಳಲ್ಲಿ ಸ್ವಾಮಿಗಳು ಹೇಳಿದಂಥ ಮಾತುಗಳು ಬಂಧುಗಳೇ. ಅಂತಹ ವೀರಪುತ್ರನಂತ ಅಂತಹ ಶೂರಪುತ್ರನಾಗಿರುವಂತಹ ಶಿವಯೋಗಿ ಬಸವಲಿಂಗರ ಒಂದು ಬಾಲ್ಯಾವಸ್ಥೆಯಲ್ಲಿ ನೋಡಿದಂಥ ಸ್ವಾಮಿಗಳನ್ನೆಲ್ಲ ಹೇಳ್ಕೊಂಬಂದ್ರು ಬಂಧುಗಳೇ. ಅದಕ್ಕೆ ಮತ್ತು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ದಿನ ನೋಡೋಣ. ಇವತ್ತು ಪುರಾಣ ಕೂಡ ಲೇಟಾಗಿ ಸ್ಟಾರ್ಟ್ ಆಗೈತಿ, ಮಳೆ ಬಂದಿದ್ದಕ್ಕೋಸ್ಕರ. ಮತ್ತು ಇವತ್ತು ಯಾರು ಜನನ ಇಲ್ಲಿ, ಈ ಕಡೆನೂ ಖಾಲಿ ಕಲಿ ಆ ಕಡೆನೂ ಖಾಲಿ ಕಲಿ. ಅದಕ್ಕೆ ಎಲ್ಲರೂ ಕೂಡ ಏನು ಮಾಡಿ ಅಂತಂದ್ರೆ, ಮತ್ತೆ ನಾಳೆ ಬರ್ಬೇಕಾದ್ರೆ ಇವತ್ತಿನ ಮಳೆ ಐತಿ ನಡೀತದ, ನಾಳೆ ಬರ್ಬೇಕಾದ್ರೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇದು ಗಾಳಿ ಬಿಟ್ಟೈತಿ ತೂರ್ಕೊಳ್ರಿ, ಗಾಳಿ ಬಿಟ್ಟೈತಿ ತೂರ್ಕೊಳ್ರಿ. ಹೊರಗಿನ ಗಾಳಿ ಬಿಟ್ಟಾಗ ಕಾಳು ಹಸನಕ್ಯಾವ, ಹೊರಗಿನ ಗಾಳಿ ಬಿಟ್ಟ ತೂರ್ಕೊಂಡ್ರೆ ಕಾಳು ಹಸನಕ್ಕೈತಿ. ಆದರೆ ಇದು ಒಳಗಿನ ಗಾಳಿ ಬಿಟ್ಟೈತಲ್ಲ, ಈ ಗಾಳಿ ಬಿಟ್ಟ ತೂರ್ಕೊಂಡ್ರಂದ್ರೆ ಅದರಿಂದ ಕಾಳು ಹಸನ ಆದ್ರೆ ಇದರಿಂದ ಭಾಳ ಹಸನ ಆಗ್ತೈತಿ ಬಂಧುಗಳೇ, ಭಾಳ ಹಸನ ಆಗ್ತೈತಿ ಅಂತ ತಿಳ್ಕೊಂಡು ಹೇಳ್ತಾ, ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತೆ ಪುರಾಣ ಪ್ರವಚನ ಭಾಗವಹಿಸಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತಿನ ದಿನ ವಿಶೇಷವಾಗಿ ಪುರಾಣ ಪೂಜೆಯನ್ನು ಮಾಡಿದಂಥವ್ರು ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂತಹ, ನಿಮ್ಮ ನೆನಪಿರಲಿ, ನಮ್ಮ ಮಠದಾಗ ಏನೋ ಕೆಲಸ ಹೇಳಿದ್ರು ಕೂಡ ಓಡಿ ಬಂದು ಮಾಡ್ತಾನೆ ಮನುಷ್ಯ. ಆತ ಕಾಲ ಸ್ವಲ್ಪ ಇದ್ದರೂ ಕೂಡ ಹಿಂಗೇನೋ ಒಂದು ಕೆಲಸ ಐತಪ್ಪ ಬಂದು ಹೋಗು ಅಂತ ಸಾಕು, ಓಡಿ ಬಂದು ತನ್ನ ಅಂಗಡಿ ಬಂದ್ ಬಂದಾರು ಮಠದ ಕೆಲಸ ಮಾಡ್ತಾರೆ. ಅಂತಹ ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂಥ ಗುರಪ್ಪ ಬಸಣ್ಣ ಬಾಸ್ಕಿಯವರು ಇವತ್ತಿನ ಪುರಾಣ ಪೂಜೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆಯುರಾರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಇನ್ನು ನಾಗಲ್ಗಾಂವ್ದವ್ರ ಬಗ್ಗೆ ಅಂತ ನೀವು ಹೇಳೋ ಹಾಗಿಲ್ಲ. ನಮ್ಮೂರಾಗ ಬಸ್ಲಿ ಮುತ್ಯ ಅಂದ್ರೆ ನಾಗಲ್ಗಾಂವ್ ಮಂದಿ ಹಿಂಗೆ ನಿಂದಿರ್ತತ್ತಲ್ಲ, ಎಲ್ಲ ಬಿಟ್ಟು ಬಸ್ಲಿ ಮುತ್ಯ ಅಂತ ತಮ್ಮ ಪ್ರಾಣ ಅಂತ ಪೂಜೆ ಮಾಡೋರವರು. ಅಂತಹ ನಾಗಲ್ಗಾಂವ್ ಪರಿವಾರದ ಶ್ರೀ ಬಸಲಿಂಗಪ್ಪ ಕಾಶಿನಾಥ್ ನಾಗಲ್ಗಾಂವ್ ಅವರು ಇವತ್ತು ಪುರಾಣ ಪೂಜೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆಯುರಾರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಇನ್ನು ಮುಂದೆ ಪ್ರತಿಮಾ ಪೂಜನೆಯನ್ನು ನಮ್ಮ ಊರಿನ ವಾಗ್ಮಿಗಳಿವರು ಎಲ್ಲಿ ನೋಡಿದರೂ ಕೂಡ ಅವ್ರ ಪ್ರವಚನಗಳು,
ಅವ್ರು ಭಾಷಣ ಮಾಡ್ಲಿಕ್ಕೆ ಎಷ್ಟು ಜನ ಕುಂತರು ಕೂಡ ಸುಮ್ಮನೆ ಕುಂತು ಕೇಳಬೇಕು. ಹಂಗೆ ಅದ್ಭುತವಾಗಿ ಮಾತಾಡುವಂಥ ಪ್ರತಿಭೆ. ಸಾಲಿ ಕಲ್ತಿಲ್ಲ, ಭಾಷಣ ಮಾಡ್ತಾರೆ. ನೆನಪಿರಲಿ, ನಾವು ಓದಿ ಮಾಡ್ಬೇಕಂದ್ರೆ ಒದ್ದಾಡ್ತೇವೆ. ಭಾಳ ಓದ್ಕೊಂಡು ಪುಸ್ತಕ ಓದ್ಕೊಂಬಂದ್ರು ಇಲ್ಲಿ ಬಂದು ಎಲ್ಲಿ ಹೊಂಟುಬಿಡ್ತು ಗಾಡಿ, ಮರ್ತು ಬಿಡ್ತೇವೆ ನಾವು. ಆದ್ರೆ ನಾವು ಕಲ್ತು ಮಾಡೋಕೆ ಭಾಷಣ ಮಾಡೋಕೆ ಆಗೋದಿಲ್ಲ. ಆದ್ರೆ ಆ ಪುಣ್ಯಾತ್ಮ ಏನಂದ್ರೆ ಏನು ಓದಿಲ್ಲ, ಭಾಳ ಓದಿಲ್ಲ, ಎಲ್ಲೇ ಮೈಕ್ ಸಿಗಲಿ ನೀವು ಎಷ್ಟೊತ್ತಕ್ಕ ಮಾತಾಡ್ತಾರೆ. ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕತ್ತು ಅಷ್ಟು ನಿರರ್ಗಳವಾಗಿ ಮಾತಾಡುವಂತಹ ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂತಹ ಶ್ರೀ ಶಿವಾನಂದ ದರ್ಗೊಂಡವ್ರಿಗೆ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ರೇವಣ ಸಿದ್ದಪ್ಪಗಳು ಆಯುರ್ವೇದ ಕೊಟ್ಟು ಸದಾ ಕಾಪಾಡನ್ನು ಪ್ರಾರ್ಥಿಸ್ತಾ, ಇವತ್ತಿನ ದಿನ ವಿಶೇಷವಾಗಿ ಮತ್ತೊಬ್ಬ ಪ್ರತಿಮಾ ಪೂಜೆಯನ್ನು ಮಾಡಿದಂಥವ್ರು ನಿಮಗೆಲ್ಲ ಗೊತ್ತಿದೆ. ಡೊಂಗ್ರಿ ತೋಟ ಬಳಗ ಅಂತಂದರೆ ನಮ್ಮ ಮಠಕ್ಕೆ ಭಾಳ ನಡ್ಕೋತಾರೆ. ಇವ್ರಂತೇನಿಲ್ಲ, ಇಡೀ ಪೂರ್ಣ ಒಂದು ಪರಿವಾರ ಏನಿದೆ ಅಲ್ಲ, ಎಲ್ಲರೂ ಮಠ ಅಂದ್ರೆ ಮುಗೀತು, ಏನೇ ಕೆಲಸಗಳಿದ್ರೆ ಎಲ್ಲ ಬಿಟ್ಟು ಬಂದು ಮಾಡುವಂಥ ಶ್ರೀ ದರ್ಗೊಂಡ್ ಪರಿವಾರದ ಕುಡಿಯಾಗಿರುವಂಥ ಶ್ರೀ ಸಿದ್ದರಾಮ್ ದರ್ಯಪ್ಪ ಡೊಂಗ್ರಿ ತೋಟ ಅವ್ರು ಬಂದು ಇವತ್ತು ಏನಾಗಿದ್ದಾರೆ ಅಂದ್ರೆ ಡೊಂಗ್ರಿ ತೋಟ ಪರಿವಾರದ ಒಬ್ಬ ಕುಡಿಯವರು ಶ್ರೀ ಸಿದ್ದರಾಮ್ ದರ್ಯಪ್ಪ ಡೊಂಗ್ರಿ ತೋಟವ್ರು ಬಂದು ಇವತ್ತು ಪ್ರತಿಮಾ ಪೂಜೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಇವರನ್ನದೇ ಇವತ್ತು ವಿಶೇಷವಾಗಿ ಬಂದಿರುವಂಥ ಶಾವಳ ಗ್ರಾಮ ಸದ್ಭಕ್ತರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ನಮ್ಮದು ಜಾತ್ರೆ ಸಮೀಪ ಬಂದಂಗೆ ಕಾರ್ಯಕ್ರಮ ಭಾಳ ಇವ. ನಾವು ಏನಂತೀವಿ ಅಂತಂದ್ರೆ ಈ ಕಡೆ ಬಂದ ಫ್ರೀ ಮಾಡ್ಕೋಬೇಕಂತ ನಾ ಅಂತೇನೆ, ಈ ಕಡೆ ಬಂದ ಬಿಜಿ ಹೆಂಗೆ ಮಾಡ್ಬೇಕಂತ ಜನ ಬರ್ತಾರೆ. ಮೊನ್ನೆ ನೋಡಿ ದಿನ ಒಬ್ಬರೊಂದು ಫಂಕ್ಷನ್ ತೊಗೊಂಬಂದ್ಬಿಟ್ಟಿರ್ತಾರೆ. ಮೊನ್ನೆ ಒಂದಷ್ಟು ಹೇಳಿ ಆ ಕಡೆ ಮಂದಿ ಬಂತು, ಮಠ ಕಟ್ಟತ್ತಪ್ಪ, ಒಂದು 5 ನಿಮಿಷ ಬಂತು, ಅಲ್ಲೆಲ್ಲ MP ಗಳು ಬರ್ತಾರೆ, ಆಮದಾರ್ ಬರ್ತಾರೆ, MLA ಬರ್ತಾರೆ, ಬರಬೇಕು ಅಂದರು. ನನ್ನ ಮಠದ ಜಾತ್ರೆ ಇರುತ್ತೆ, ನಾ ಏನು ಮಾಡಲಿ ಅಂತೇನೆ. ಅದಕ್ಕಂದ್ರು ನಾನು ಮತ್ತೆ ಮುಂದೆ ಯಾವುದೇ ಕಾರ್ಯಕ್ರಮ ಬರ್ತಾನೆ ಇದನ್ನು ಶುರು ಮಾಡಿರಿ ಅಂತ. ಇಲ್ಲ, ಊರಾನ ಜನರ ಅಪೇಕ್ಷೆ ಐತಿ, ನಾಗಣಸೂರು ಮುತ್ಯ ಕಡೆ ನಿಂಗೆ ಪೂಜೆ ಮಾಡಿ ಕೈ ಬಿಡ್ರಿ, ಮುಂದೆ ಎಲ್ಲರೂ ಬರಲಿ ಅಂತಂದ್ರೆ ಅಷ್ಟು ಬರೋಕ್ಕಾಗೋಲ್ಲ ನಂಗೆ. ಇಲ್ಲಿ ಟೈಮ್ ನಂದು ಜಾತಿ ಟೈಮ್ ಬಂದಿರ್ತು, ನಾವು ಓಡಾಡಬೇಕು ಅಂತ ಹೇಳಿದ್ರೆ ಕೊನೆಗೆ ಅವರೆಲ್ಲ ರಾಜಕಾರಣಿಗಳು ಆರಾಮಿ ಬರಲಿಯಪ್ಪ, ನಿಮ್ಗೆ ಯಾವ ಟೈಮ್ ಸಿಗುತ್ತಲ್ಲ ಮುಂಜಾನೆ ಬಂದಾರ ಒಂದು 5 ನಿಮಿಷ ಇಲ್ಲಿ ಪಾದ ಹಾಕಿ ಪಾದ ಪೂಜೆ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಮಠ ಕಟ್ಟಕ್ಕೆ ಶುರು ಮಾಡ್ತೀವಿ, ಅದಕ್ಕೆ ನೀವು ಬಂದು ಒಂದು 5 ನಿಮಿಷ ಹೋಗ್ಬೇಕು ಅಂತ ಹೇಳ್ತಾರೆ. ಹಿಂಗೆ ಒತ್ತಡ ಬಂದಾಗ ಏನಾಗ್ತದಂದ್ರೆ ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಎಲ್ಲ ಒತ್ತಡ ಆಗ್ತದೆ ಬಂಧುಗಳೇ. ಆದರೂ ಕೂಡ ಎಷ್ಟೇ ಸಮಯ ಇದ್ದರೂ ಕೂಡ ನಾನು ಮಾತು ಹೇಳ್ತಿರ್ತೀನಿ, ನಮ್ಮನ್ನು ಇಷ್ಟಪಡೋರು ಸಿಗ್ತಾರಲ್ಲ, ನಮ್ಮನ್ನು ಇಷ್ಟಪಡೋರು ಸಿಕ್ಕಾಗ ಅವ್ರು ಕರೆದಾಗ ನಾವು ನಮ್ಗೆ ಎಷ್ಟು ಕಷ್ಟ ಆದರೂ ಕೂಡ ಹೋಗಬೇಕಾಗತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಇವತ್ತು ವಿಶೇಷವಾಗಿ ನಮ್ಮ ಭೀಮಾಶಂಕರ್ ಸುರೇಶ್ ಅವರು ದೇವಿ ಆರಾಧನೆ ಮಾಡ್ತಾರೆ ಅಲ್ಲಿ ಆ ಊರಾಗ. ಶಾವಳ ಗ್ರಾಮದಾಗ ಸುಮಾರು 9 ಅಂಬಾತಾಯಿ ಅಂಬಾಭವಾನಿ ತಾಯಿಯ ಒಂದು ಪೂಜೆ ಒಂದು ಅದ್ಭುತವಾಗಿ ಮಾಡ್ತಾರೆ. ನಾನು ನೋಡಿದ್ದೀನಿ ಆ ಪೂಜೆಯನ್ನು, ಇಡೀ ಊರ ಬಂದು ನಿಂತು ಮಾಡ್ತದೆ ಬಂಧುಗಳೇ. ಅವರದರ ಮೇನ್ ಅರ್ಚಕರಾಗಿದ್ದುಕೊಂಡು ಆ ಸೇವೆ ಸಲ್ಲಿಸ್ತಾರೆ. ಅಂತಹ ತಾಯಿಯ ಸೇವೆ ಮಾಡಿದಂತಹ ಶ್ರೀ ಭೀಮಾಶಂಕರ್ ಸುರೇಶ್ ಅವರ ಒಂದು ಪೂಜೆಗೆ ಬರಬೇಕು ಅಂತ ತಿಳ್ಕೊಂಡು ಇವತ್ತು ಆಮಂತ್ರಣ ಕೊಟ್ಟಿದ್ದಾರೆ ಬಂಧುಗಳು ಊರುಗಳಿಗೆ. ನಾನು ಕೂಡ ಬರ್ತೇನೆ ಅಂತ ಹೇಳಿದೆ. ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಹೇಳ್ಕೊಂಡ್ರು ಕೂಡ ಒಂದಿನ ನಾ ಶಾವಳದಾಗ ಕರೆದ್ರೆ ಯಾವತ್ತೂ ಇಲ್ಲ ಅನ್ನೋಂಗಿಲ್ಲ, ಹೋಗ್ತೇನೆ. ಆದರೆ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಅಷ್ಟೇ. ಅದಕ್ಕೆ ಅವ್ರ ಕಾರ್ಯಕ್ರಮಕ್ಕೂ ಹೋಗಬೇಕಾಗಿರೋದ್ರಿಂದ ಅವರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ಇವರನ್ನದೇ ಎಲ್ಲರಿಗೂ ಕೂಡ ಜಗದ್ಗುರು ಬಸವಲಿಂಗ ಶ್ರೀಗಳು ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸಿ, ಈಗ ಮುಂದಿನ ಕಾರ್ಯಕ್ರಮ ನನ್ನ ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದೆ ಬಂಧುಗಳೇ.